ಮತ್ತು ಈ ಕೊನೆಯದಾಗಿ ತಮಗೆ ಈ ಬಿಡದಿ ಟೌನ್ಶಿಪ್ ಭಾಳ ಚಾಲೆಂಜಿಂಗ್. ರೈತರನ್ನ ಎದುರಾಕೊಡೋದು ಬೇಡ. ಇದು ನನ್ನ ಸಲಹೆ. ನೀವು ಯಾವ ರೀತಿ ಬೇಕಾದ್ರೆ ರೈತರನ್ನು ಎದುರು ಹಾಕ್ಕೊಂಡು ಸರ್ಕಾರ ಕರ್ನಾಟಕದಲ್ಲಿ ಒಂದು ಉಳಿಲಿಲ್ಲ. ಗುಂಡೂರಾವ್ ತಾವಿಂದ ರೈತರನ್ನು ಎದುರು ಹಾಕ್ಕೊಂಡಂಥ ಸರ್ಕಾರಗಳು ಈ ರಾಜ್ಯದಲ್ಲಿ. ಹಾಗಾಗಿ ಅದು ತಮಗೆ ಬಿಟ್ಟಂಥ ವಿಚಾರ. ಒಟ್ಟಾರೆಯಾಗಿ ಇವತ್ತು ಹಿಂದೂ ಧರ್ಮವನ್ನು BJPಯನ್ನು ಅಣಕಿಸೋ ರೀತಿ, ನಾನು BJPನೇ, ನಾನು BJP MLC ಹೌದು, ಆದರೆ BJPಯವರು ಹಿಂದೂ ಅದಕ್ಕಿಂತ ಮೀರಿ ತಾವು ಹಿಂದೂ ಬಗ್ಗೆ ಭಾಳಷ್ಟು ಗೌರವ. ನೆನೆ ಸಂಪೂರ್ಣ ಇಡೀ ದಿನ ನಿಮ್ಮ ನಡವಳಿಕೆ ತುಂಬ ಮೆಚ್ಚುವಂಥದ್ದು, ತುಂಬ ಮೆಚ್ಚುವಂಥದ್ದು. ಹಾಗಾಗಿ ಒಳ್ಳೆಯದಾಗಲಿ. ನಿಮ್ಮಿಂದ ನಾಡುವ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾಯಿದ್ದೇನೆ. ನಿರೀಕ್ಷೆ ಹುಸಿಯಾಗದಿರಲಿ. ಅವರೆಲ್ಲ ಭಾವನೆಗಳನ್ನು ಅರಿತು ನೀವು ಒಂದು ಒಳ್ಳೆಯ ಆಡಳಿತ ಕೊಡ್ತೀರಾ ಅಂತಕ್ಕಂಥ ಭಾವನೆ, ನಂಬಿಕೆ ಈ ನಾಡಿನ ಜನರಿಗಿದೆ. ಅದನ್ನು ಉಳಿಸ್ಕೊಂಡು ಹೋಗಿ ಅಂತಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಆಮೇಲೆ ಇದು ಬರ್ತು, ಅಕ್ಷರ ಮತ್ತು ಆರೋಗ್ಯ ಭಾಳ ಬೆಲೆ ಕೊಡಬೇಕು. ಭಾಳ ಮೈಸೂರಂದರೆ ದೊಡ್ಡ ಆಸ್ಪತ್ರೆ, KR ಹಾಸ್ಪಿಟ್ಲ್ 5-6 ಜಿಲ್ಲೆಗೆ ಇದು. ಇವತ್ತು ಅಲ್ಲೇನಾಗಿದೆ ಅದು. ಮತ್ತು ಹಿಂದಿನ ಸರ್ಕಾರ ಸ್ಕೂಲ್ ಎಜುಕೇಷನ್ ಹಾಳು ಮಾಡಿಬಿಟ್ಟಿದೆ. ಸ್ಕೂಲ್ ಎಜುಕೇಷನ್ ಹಾಳು ಮಾಡಿಬಿಟ್ಟಿದೆ. ಅವೆಲ್ಲ ಸರಿಯಾಗಬೇಕು. ಅಕ್ಷರ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಸರಿಯಾಗಿ ಇಟ್ಕೊಂಡು ಹೋಗಬೇಕು. ಅದ್ರ ಬಗ್ಗೆ ವಿಶೇಷವಾಗಿ ಗಮನ ಕೊಡಬೇಕು. ಕಾಪಿ ಅಲ್ರಿ ನಟರಾಜು, ಕಾಪಿ ತಾಮನೆ ಕಾಪಿ. ಏನು ಸರ್ ಮೈಲಿ ಅವರೇ? ಸರ್, ಈಗ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಸರ್ DK ಶಿವಕುಮಾರ್. ನಮ್ಮ ಡೆಮಾಕ್ರಸಿ ಸಿಸ್ಟಮ್ ತಂದಂಥ ಸಂವಿಧಾನ ಗಾಂಧೀಜಿ, ನೆಹರು ಇವ್ರು ಯಾರನ್ನೂ ನೆನೆಸ್ಕೊಳ್ಳಿಲ್ಲ. ಇವರು ವೀರ ಅಜ್ಜಯ್ಯನ ಹೆಸರಲ್ಲಿ ಅಂತ ಅಂಬೇಡ್ಕರ್ಗೆ ಹೋಗಿ ಮಾಲೆ ಬೆಳಕಿನ ಸಮಯ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಆಗಲಿ ಬಿಡಿ. ಏನಂತೆ ಪ್ರಮಾಣ ವಚನ ಸ್ವೀಕಾರವೇ ಅಂಬೇಡ್ಕರ್ ಹೇಳ್ಕೊಟ್ರೋದೇ ನಾವು ಸಂವಿಧಾನ ಹೇಳುವಂಥ. ಏಕೆಂತಂದ್ರೆ ಈ ಮೈಸೂರಲ್ಲಿ ಒಬ್ಬರು ಜಿಲ್ಲಾ ಮಂತ್ರಿ ಇದ್ದರು. ಅಂಬೇಡ್ಕರು ಸಂವಿಧಾನ ಅಂತ ಹೇಳೋರು ದಿನ ಅವ್ರನ್ನ ಸಾಯಿಸೋರು. ಸಂವಿಧಾನನೂ ಸಾಯಿಸೋರು, ದಿನ ಅಂಬೇಡ್ಕರ್ನೂ ಸಾಯಿಸೋರು. ಸುಮ್ಮನೆ ಸಂವಿಧಾನ ಅಂಬೇಡ್ಕರ್ ಮಾತಾಡ್ತಾರೆ. ಬಿಡದಿ ಟೌನ್ಶಿಪ್ ಕೈ ಬಿಡಿ ಅಂತಾರ ಸರ್ ಯೋಜನೆನ. ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡಿ ಅಂತಾರ ಸರ್. ಬಿಡದಿ ಟೌನ್ಶಿಪ್ ಯೋಜನೆನ ಕೈ ಬಿಡಿ ಅಂತ ಸಲಹೆ ಕೊಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಯಾವ್ದನ್ನ? ಬಿಡದಿ ಟೌನ್ಶಿಪ್. ಬಿಡದಿನ ನೀವು, ನಾನು ನಿಮ್ಗೆ ಬಿಟ್ಟಿದ್ದದ್ದು ರೈತರನ್ನ ಎದುರಾಕೋ. ನೀವು ಒಬ್ಬ ಆಡಳಿತಗಾರ ರೈತರನ್ನ ಎದುರಾಕೋಬೋದು. ರೈತರ ಜೊತೆ ಕೂತ್ಕೊಂಡು ನೀವು ಸಾಮರಸ್ಯವಾಗಿ ಮಾತಾಡಿ. ನಿಮ್ಗೆ ಏನು ಬೇಕ್ರಪ್ಪ ಬರ್ರಿ ಕೂತ್ಕೊಳ್ಳಿ ಮಾಡ್ತೀರ. ಅದೆಲ್ಲ ನಮ್ಗೆ ನಂಬಿಕೆ ಇದೆ. ಬಟ್ ಅದು ಸುಮ್ಮನೆ ಯಾರ್ಯಾರ ಮೇಲೂ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೆ ಬಿಡದಿ ಟೌನ್ಶಿಪ್ ಬೇಕು ನಿಜ, ಬಟ್ ರೈತರನ್ನ ಎದುರಾಕೋಬೇಡಿ. ರೈತರನ್ನ ವಿಶ್ವಾಸಕ್ಕೆ ತೊಗೊಂಡು ಬಿಡದಿ ಟೌನ್ಶಿಪ್ ಮಾಡಿ ಅಂತ